Hi all everyone, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಮೋನಿಕಾ ಸ್ವರ್ಣಸ್ ವರ್ಲ್ಡ್. ಇದು ನನ್ನ ಥರ್ಡ್ ಲಾಂಗ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸೋವಂಥ ಬ್ಯುಸಿ ಟೈಮ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಕೊನೆವರೆಗೂ ನೋಡಿ ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ನನ್ನ ವ್ಲಾಗ್ ಹೇಗಿರುತ್ತೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಆಲ್. ಯೂಶ್ವಲಿ ಸ್ಕೂಲ್ಗೆ ಹೋಗುವಂಥ ಚಿಕ್ಕ ಮಕ್ಕಳಿರೋ ಮನೇಲಿ ಬೆಳಿಗ್ಗೆ ಟೈಮ್ ಅಂದರೆ ಏನೋ ಒಂಥರ ಟೆನ್ಷನ್, ಬ್ಯುಸಿ, ಹರಿಬರಿ ವಾತಾವರಣ ಇರುತ್ತೆ. ಯಾಕೆ ಅಂದರೆ ಮಕ್ಕಳಿಗೂ ಮೊದಲೇ ನಾವು ಎದ್ದು ಸೆಲ್ಫ್ ಪ್ರಿಪ್ರೇಷನ್ ಮಾಡಿಕೊಂಡು ಆಮೇಲೆ ನಮ್ಮ ಮಕ್ಕಳನ್ನ ನಾವು ರೆಡಿ ಮಾಡಬೇಕಾಗತ್ತೆ. ಸೊ ಸೆಲ್ಫ್ ಪ್ರಿಪ್ರೇಷನ್ ಆ್ಯಂಡ್ ಪ್ರೀ ಪ್ಲ್ಯಾನ್ ಅನ್ನೋದು ತುಂಬ ಮುಖ್ಯ. ಯಾಕೆಂದರೆ ನಮ್ಮ ಮಕ್ಕಳು ನಮ್ಮನ್ನೇ ಫಾಲೋ ಮಾಡೋದ್ರಿಂದ ನಾವು ಇಡೋವಂಥ ಫಸ್ಟ್ ಸ್ಟೆಪ್ ನಮ್ಮ ಮಕ್ಕಳ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಮುಖ್ಯ. ಯಾವ್ಯಾವ ಕೆಲಸಗಳು ಆಯಾ ಸಮಯಕ್ಕೆ ಸರಿಯಾಗಿ ನಡೆದರೆ ಯಾವುದೇ ಥರ ಟೆನ್ಷನ್ ಇರೋದಿಲ್ಲ. ನನ್ನ ಮಗಳ ವಿಷಯದಲ್ಲಿ ನನಗೆ ತುಂಬ ಸಮಯ ತಗೊಳ್ಳೋ ಅಂಥ ಫಸ್ಟ್ ಕೆಲಸ ಅಂದರೆ ನಿದ್ದೆಯಿಂದ ಅವಳನ್ನು ಎಚ್ಚರಿಕೆ ಮಾಡಿಸೋದು. ಸೊ ಮಲಗಿರೋಳನ್ನ ಹಾಸಿಗೆ ಬಿಟ್ಟು ಮೇಲೆ ಎಬ್ಸೋಕ್ಕೆ ನಂಗೆ ತುಂಬ ಟೈಮ್ ಹೋಗುತ್ತೆ. ಬಟ್ ಅಟ್ ಲಾಸ್ಟ್ ಹೇಳೋದು 1-5 ನಿಮಿಷ ಲೇಟ್ ಆದ್ರೂ ಅವಳು ಟೈಮ್ ಕರೆಕ್ಟಾಗಿ ಸ್ಕೂಲ್ ರೀಚ್ ಆಗಿರ್ತಾಳೆ. ಮಕ್ಕಳಿಗೆ ಆ ವಯಸ್ಸಿಗೆ ತಕ್ಕಂತೆ ನಾವು ಜವಾಬ್ದಾರಿಗಳನ್ನು ತಿಳಿಸ್ಕೊಟ್ಟಂಗೂ ಮುಂದಕ್ಕೆ ಅವರು ಇಂಡಿಪೆಂಡೆಂಟಾಗಿ ಅವ್ರ ಲೈಫ್ನ ಲೀಡ್ ಮಾಡೋಕ್ಕೆ ಸಹಾಯ ಆಗುತ್ತೆ. ಇನ್ನು ನಮ್ಮ ವಿಷಯಕ್ಕೆ ಬರೋದಾದರೆ ಮಕ್ಕಳು ಎದ್ದೇಳೋಕ್ಕೂ ಮುಂಚೆ ನಮಗೆ ತಲೆ ಕೆಡಿಸೋವಂಥ ಮೊದಲನೇ ವಿಷಯ ಅಂದರೆ ಲಂಚ್ ಬಾಕ್ಸಿಗೆ ಏನಪ್ಪ ಪ್ರಿಪೇರ್ ಮಾಡಿ ಹಾಕೋದು ಅಂತ. ಶಾರ್ಟ್ ಬ್ರೇಕು, ಲಾಂಗ್ ಬ್ರೇಕು ಅಂತ ಎರಡು ಇರೋದ್ರಿಂದ ಒಂದು ಕಡೆ ಲಾಂಗ್ ಬ್ರೇಕಿಗೆ ಮಕ್ಕಳು ಇಷ್ಟಪಟ್ಟು ಆರಾಮಾಗಿ ಬಾಕ್ಸ್ ಖಾಲಿ ಮಾಡಿಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ಬರೋವಂಥ ತಿಂಡಿ ಮಾಡಿ ಹಾಕಬೇಕು. ಮತ್ತು ಶಾರ್ಟ್ ಬ್ರೇಕಿಗೆ ಆದಷ್ಟು ಹೆಲ್ದಿ ಹೋಮ್ ಮೇಡ್ ಫುಡ್, ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ನ ಹಾಕಬೇಕು. ಸೊ ನಿನ್ನೆ ಬಾಕ್ಸಿಗೆ ಇದು ಹಾಕಿದ್ದೆ, ಇವತ್ತು ಈ ಐಟಮ್ ಮಾಡಿ ಕಳಿಸ್ತಾ ಇದ್ದೀನಿ, ನಾಳೆ ಏನಪ್ಪ ಮಾಡೋದು ಅಂತ ಆಗಲೇ ತಲೆಯಲ್ಲಿ ನಮಗೆ ಕ್ವೆಶ್ಚನ್ ಮಾರ್ಕ್ ಕಾಣಿಸ್ತಾ ಇರುತ್ತೆ. ಸೊ ಇವತ್ತು ನೀವು ಆಲ್ರೆಡಿ ವಿಡಿಯೋಲಿ ನೋಡಿರೋ ಹಾಗೆ ನಮ್ಮ ಮನೇಲಿ ತಿಂಡಿ ದೋಸೆ ಚಟ್ನಿ, ಮಗಳಿಗೆ ಬಾಕ್ಸ್ಗೆ ದೋಸೆ ಮತ್ತು ಸ್ನ್ಯಾಕ್ ಬಾಕ್ಸ್ಗೆ ಕಪ್ಪು ದ್ರಾಕ್ಷಿ ಪ್ಯಾಕ್ ಮಾಡಿದ್ವಿ ಆ್ಯಂಡ್ ಅವಳಿಗೆ ತಿನ್ನೋಕ್ಕೆ ತಿಂಡಿ ಹಾಕ್ಕೊಟ್ಟಿದ್ದೀನಿ. ಅವಳು ಬೆಳಿಗ್ಗೆ ಏನೇ ಲೇಟ್ ಮಾಡಿಕೊಂಡ್ರೂ ಟಿಫನ್ ತಿಂದ್ಕೊಂಡೇ ಹೋಗಬೇಕು ಸ್ಕೂಲ್ಗೆ. ಯಾಕಂದರೆ ಅವಳು ತಿನ್ನೋದ್ರಲ್ಲಿ ಸ್ವಲ್ಪ ನಿಧಾನ ಇದ್ದಾಳೆ, ಹಾಗಾಗಿ ನಾನು ಬೆಳಿಗ್ಗೆ ಹೊಟ್ಟೆಗೆ ತಿನ್ನಿಸಿನೇ ಕಳಿಸೋದು. ಸೊ ಈಗ ಟೈಮ್ ಬಂದು 8:35 ಆ್ಯಂಡ್ ನಮ್ಮ ಮನೆ ವಾಲ್ ಕ್ಲಾಕು 10 ಮಿನಿಟ್ಸ್ ಫಾಸ್ಟ್ ಇದೆ ಆ್ಯಂಡ್ ಅವಳ ಸ್ಕೂಲ್ ಟೈಮ್ ಬಂದು 8:50 ಅಷ್ಟರಲ್ಲಿ ಅವಳು ಸ್ಕೂಲ್ ರೀಚ್ ಆಗಬೇಕು. 8:50 ಬೆಲ್ ಟೈಮ್. ಅವಳು ತಿಂಡಿ ತಿಂದಾಗೋದ್ರೊಳಗೆ ನಾನು ಒಂದು ಲೋಟ ಕಾಫಿ ಕುಡಿದು ಅವಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಬರೋಕ್ಕೆ ರೆಡಿ ಆದೆ. 1 ಕಪ್ ಸ್ಟ್ರಾಂಗ್ ಕಾಫಿ ವಿತ್ ಲೆಸ್ ಶುಗರ್ ನಮ್ಮ ಮೈಂಡ್ ಸೆಟ್ ಮಾಡ್ಕೊಳ್ಳೋಕ್ಕೆ ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಮಕ್ಕಳ ಕೆಲಸದ ಜೊತೆಗೆ ಮನೆ ಕೆಲಸಗಳನ್ನ ಯಾವುದೂ ಮರೆಯೋ ಹಾಗಿಲ್ಲ. ಬೆಳಿಗ್ಗೆ ಮನೆ ಅಂಗಳ ತೊಳೆದು ರಂಗೋಲಿ ಹಾಕಿ ತಿಂಡಿ ಮಾಡಿ ಮಗಳನ್ನ ಸ್ಕೂಲಿಗೆ ರೆಡಿ ಮಾಡಿ 1 ಗ್ಲಾಸ್ ಕಾಫಿ ಕುಡಿದು ಸ್ಕೂಲ್ಗೆ ಬಿಟ್ಟು ಬಂದ ಮೇಲೇ ನನ್ನ ಉಳಿದ ಕೆಲಸಗಳನ್ನ ನಾನು ಮಾಡ್ಕೊಳ್ಳೋದು. ಸೊ ಇವತ್ತು ಒಂಥರ ಹೆಕ್ಟಿಕ್ ಡೇ ಅಂತಲೇ ಹೇಳ್ಬೋದು. ಯಾಕಂದರೆ ಬೆಳಿಗ್ಗೆ ಎದ್ದೇಳ್ತಾನೆ ಗೀಝರ್ ವರ್ಕ್ ಆಗ್ತಾ ಇರಲಿಲ್ಲ. ಸ್ವಿಚ್ ಪ್ರಾಬ್ಲಮ್ಮ ಅಥವಾ ಗೀಝರ್ ಕೈ ಕೊಡ್ತಾ ಗೊತ್ತಾಗಲಿಲ್ಲ. ಇದು ಕೆಲಸದ ಜೊತೆಗೆ ಈ ಕೆಲಸ ಒಂದು ಎಕ್ಸ್ಟ್ರಾ ಆಯಿತು. ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗಳಿಗೆ ಇಬ್ಬರಿಗೂ ಗ್ಯಾಸ್ ಸ್ಟವ್ ಮೇಲೆ ಪಾತ್ರೆಯಲ್ಲಿ ನೀರಿಟ್ಟು ಸ್ನಾನಕ್ಕೆ ನೀರು ಕಾಯಿಸ್ಕೊಟ್ಟೆ. ಸೊ ಎಲೆಕ್ಟ್ರಿಷಿಯನ್ಗೆ ಫೋನ್ ಮಾಡಿದ್ರೆ ಬೆಳಿಗ್ಗೆ ಅಷ್ಟು ಬೇಗ ಬರೋಕ್ಕಾಗಲ್ಲ, 7 o'clockಗೆ 9:30 ಮೇಲೆ ಬರ್ತೀನಿ, ಒಂದು ಕಾಲ್ ಮಾಡಿ ಅಂದಿದ್ರು. ಸೊ 9:30ಲಿ ಕಾಲ್ ಮಾಡೋದಕ್ಕೆ ಬಂದು ಗೀಝರ್ ಏನೂ ಪ್ರಾಬ್ಲಮ್ ಇರಲಿಲ್ಲ. ಸೊ ಸ್ವಿಚ್ ಮಾತ್ರ ಹೋಗಿತ್ತು ಅಂಥೇಳಿ ಸ್ವಿಚ್ ಬೇರೆ ತಂದು ಹಾಕಿ ರೆಡಿ ಮಾಡಿ ಕೊಟ್ಟರು. ಸೊ ಅದು ಎಲೆಕ್ಟ್ರಿಷಿಯನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಅದು ಗೀಝರ್ ರೆಡಿ ಆದಮೇಲೆ ನಾನು ಸ್ನಾನ ಮಾಡಿ ರೆಡಿ ಆದೆ. ಆಮೇಲೆ ದೇವ್ರ ಪೂಜೆ ಮಾಡಿ ತಿಂಡಿ ತಿಂದು ರೆಡಿ ಆಗೋಷ್ಟರಲ್ಲಿ ನನ್ನ ಮಗ ಎದ್ದ. ಅವನಿಗೆ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಸ್ವಲ್ಪ ನಾನು ಪೋಸ್ಟ್ ಆಫೀಸ್ ಕಡೆಗೆ ಹೋಗೋದಿತ್ತು. ಸೊ ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿನ ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಆಗಲೇ 1:30-2 ಗಂಟೆ ಟೈಮ್ ಆಗಿತ್ತು. ನಾನು ಪೋಸ್ಟ್ ಆಫೀಸ್ ರೀಚ್ ಆಗೋಷ್ಟರಲ್ಲೇ 1 ಗಂಟೆ ಆಗಿತ್ತು. ಸ್ವಲ್ಪ ರಶ್ ಇದ್ದಿದ್ದರಿಂದ ನಂದು ಆಲ್ಮೋಸ್ಟ್ ಟೈಮ್ ಸ್ವಲ್ಪ ಲೇಟ್ ಆಯಿತು ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ. ಪೋಸ್ಟ್ ಆಫೀಸ್ ಕೆಲಸ ಮುಗೀತು, ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದೆ. ಮಧ್ಯಾಹ್ನ ಊಟದ ಟೈಮ್ ಆಗಿತ್ತು. ಊಟ ಮಾಡಿ ನನ್ನ ಮಗನಿಗೆ ಊಟ ಮಾಡಿಸ್ದೆ. ಅಷ್ಟರಲ್ಲಿ ಸ್ಕೂಲ್ ಬಿಡೋ ಟೈಮ್ ಆಯಿತು. ಹೋಗಿ ನನ್ನ ಮಗಳನ್ನ ಕರ್ಕೊಂಡು ಬಂದೆ.
ಸೊ ಅದಾದಮೇಲೆ ತುಳಸಿ ಗಿಡದ ಪಾಟು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಆ ಕೆಲಸನೂ ಮಾಡಿ ಮುಗಿಸ್ಕೊಂಡೆ. ಸಣ್ಣ ಪಾಟ್ ಇಟ್ಟಿದ್ದೆ ನಾನು ತುಳಸಿ ಗಿಡಕ್ಕೆ, ಸೊ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಆ ಕೆಲಸ ಮಾಡಿದೆ. ಸೊ ಸಣ್ಣ ಪಾಟು ಮತ್ತು ಹಳೇದೊಂದು ಪಾಟ್ ಇತ್ತು, ಆ ಪಾಟಲ್ಲಿ ಸ್ವಲ್ಪ ಮಣ್ಣಿತ್ತು, ಎರಡನ್ನೂ ತೆಗೆದು ಹೊಸ ಪಾಟಿಗೆ ತುಂಬಿಸಿ ತುಳಸಿ ಗಿಡ ಸಸಿನ ನೆಟ್ಟಿದ್ದೆ. ಸೊ ಇದನ್ನು ನನಗೆ ಬೇರೆ ಎಲ್ಲೂ ಜಾಗ ಎಲ್ಲ ಇಟ್ಕೊಳ್ಳೋಕ್ಕೆ, ಹಾಗಾಗಿ ಮನೆ ಎದುರಿಗಿನ ಗೇಟಿಗೆ ನಾನು ತುಳಸಿ ಗಿಡದ ಪಾಟ್ನ ಫಿಕ್ಸ್ ಮಾಡಬೇಕಾಗಿತ್ತು. ಪ್ಲಾಸ್ಟಿಕ್ ಪಾಟೇ ಇಟ್ಟರೆ ಅದು ಇಡೋಕ್ಕಾಗಲ್ಲ ಅಂತ ಹೇಳಿ ನಾನು ಅದಕ್ಕಾಗಿ ಒಂದು ಮೆಟಲ್ದು ಪಾಟ್ ಇದು ತೊಗೊಂಬಂದೆ. ಸೊ ಈ ಪ್ಲಾಸ್ಟಿಕ್ ಪಾಟ್ನ ಮೆಟಲ್ ಪಾಟಿಗೆ ಇಟ್ಟು ಅದಕ್ಕೆ ಮೆಟಲ್ ಪಾಟ್ನ ನಾನು ಗೇಟ್ ಗ್ರಿಲ್ಸ್ಗೆ ಕಂಬಿ ಸುತ್ತಿ ಫಿಕ್ಸ್ ಮಾಡಿ ನಾನು ಮನೆ ಮುಂದೆ ತುಳಸಿ ಗಿಡನ ರೆಡಿ ಮಾಡ್ಕೊಂಡಿದ್ದೀನಿ. ಬೇರೆ ಆಪ್ಷನ್ ಇಲ್ಲ, ಹಾಗಾಗಿ ತುಳಸಿ ಗಿಡನ ಹೀಗೆ ಗಿಡ ಇವಾಗ ಹೀಗೆ ಕಾಣಿಸ್ತಾ ಇದೆ. ನನಗಂತೂ ತುಂಬ ಖುಷಿ ಆಯಿತು ತುಳಸಿ ಗಿಡ ಮನೆ ಮುಂದೆ ಗೇಟ್ಗೆ ಫಿಕ್ಸ್ ಮಾಡಿಸಿದ್ದು, ಯಾಕಂದರೆ ಇಷ್ಟು ದಿನ ಯಾವುದೇ ಥರ ಗಿಡನೂ ಇಟ್ಕೊಂಡಿರಲಿಲ್ಲ. ಸೊ ಈಗ ತುಳಸಿ ಗಿಡ ಮನೆ ಎದುರಿಗೆ ಇರೋದು ನನಗೆ ತುಂಬ ಖುಷಿ ಆಯಿತು. ಹೇಗೆ ಕಾಣಿಸ್ತಾ ಇದೆ ನೀವು ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ. ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ನೋಡ್ತಾ ಇರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಹೀಗೆ ನನ್ನ ವ್ಲಾಗ್ಸ್ ಆ್ಯಂಡ್ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ಸ್ ಆಲ್. ಬಾಯ್. ಟೇಕ್ ಕೇರ್. ಮೀಟ್ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.